ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಪಟ್ಟನಾಗಿ ವಿತೌಟ್ ಮೇಕಿಂಗ್ ಏನು ಹಿಡಿಯಲೆ ಮೊದಲನೇ ಅಪ್ಡೇಟ್ಗೆ. ಅದಕ್ಕೆ ನಮ್ಮ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿಬಿಟ್ಟು ಹಂಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮಗ. ಮೊದಲನೇ ಅಪ್ಡೇಟ್ ಮೊಹಮ್ಮದ್ ಶಮಿ ರಿಲೇಟೆಡ್ ಅಪ್ಡೇಟು ಮಗ. ಫೋನ್ ಬರ್ತೈತೆ. ಸೊ ಓಕೆ, ಮೊದಲನೇ ಅಪ್ಡೇಟು ಮೊಹಮ್ಮದ್ ಶಮಿ ರಿಲೇಟೆಡು. ಸನ್ರೈಸ್ ಹೈದರಾಬಾದ್ ಪಾಪ ಬೇಜಾರು ಮಾಡ್ಕೊಂಡಿರ್ತಾರೆ ಗುರು. ಏನಕ್ಕೆ ಅಂದರೆ ಮೊಹಮ್ಮದ್ ಶಮಿಗೆ ಸ್ಮಾರ್ಟಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ರಾಕ್ಸನಲ್ಲಿ ಪಿಕ್ ಆಗ್ತಿದ್ದಂಗೆ ಮತ್ತೆ ಇಂಜುರಿ. ಲಾಸ್ಟ್ ಆಡಿದ್ದು ODI ವರ್ಲ್ಡ್ ಕಪ್ಪಲ್ಲಿ. ODI ವರ್ಲ್ಡ್ ಕಪ್ ಆದಾಗಿಂದ ಕಮ್ಬ್ಯಾಕೇ ಮಾಡಿಲ್ಲ ಪಾಪ. ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಕಮ್ಬ್ಯಾಕ್ ಮಾಡಿದ್ರು. ಸೊ ಮತ್ತೆ ಇಂಜುರಿ ಅಂತೆ. ಸೊ ಸೀರಿಯಸ್ ಇಂಜುರಿ ಆಗದೆ ಇರಲಿ ಪಾಪ. ಸನ್ರೈಸ್ ಹೈದರಾಬಾದಿಗೆ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗೋಗ್ಬಿಡ್ತದೆ. ಏನು ಗುರು ಇವರೆಲ್ಲ ಇಂಜುರಿ ಮಾಡ್ಕೊಂಡ್ರೆ ಇಷ್ಟಿಷ್ಟು ಕೋಟಿ ಕೊಟ್ಬಿಟ್ಟು ತಗೊಂತೀವಿ ಅಂತ. ಮೇನ್ ಪ್ಲೇಯರು 11 ಆಡುವಂಥ ಪ್ಲೇಯರ್ಗೆ ಇಂಜುರಿ ಆಗೋಗ್ಬಿಡ್ತು ಅಂದರೆ ಸನ್ರೈಸ್ ಹೈದರಾಬಾದಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋದಿಲ್ವಾ? ನೋಡೋಣ ಆದಷ್ಟು ಬೇಗ ಕಮ್ಬ್ಯಾಕ್ ಮಾಡಲಿ ಶಮ್ಮಿ ಅವರು. ಅವರೆಲ್ಲರೂ ಇದೇ ಥರ ಪದೇ ಪದೇ ಇಂಜುರಿ ಮಾಡ್ಕೊತಾ ಇತ್ತು ಅಂದರೆ ಆಲ್ಮೋಸ್ಟ್ 1-1.5 ವರ್ಷದಿಂದ ಆಡೇ ಇಲ್ಲ ಅವ್ರು ಇಂಟರ್ನ್ಯಾಷನಲ್ ಕೆರಿಯರ್ಲಿ. ಇದೇ ಥರ ಇಂಜುರಿ ಇನ್ನೊಂದು 6 ತಿಂಗಳು ಕಂಟಿನ್ಯೂ ಆಯಿತು ಅಂದರೆ 2 ವರ್ಷ ಆಡೇ ಇಲ್ಲ ಅಂತಂದರೆ ಆಲ್ಮೋಸ್ಟ್ ಗಾನ್ ಕೇಸ್ ಆಗೋಗ್ಬಿಡ್ತು ಅವ್ರ ಕೆರಿಯರ್ನೇ. ಅಪ್ಡೇಟ್ ಬಿಟ್ಟು ರವಿ ಅಶ್ವಿನ್ ಅವರು ಅವರ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದಾರೆ ರಿಲೇಟೆಡ್ ಟು RCBಯ ಆಕ್ಷನ್ ಯಾವ ಥರ ಇತ್ತು ಅಂತ, ಅವರ ಸ್ಟ್ರಾಟಜಿ ಯಾವ ಥರ ಫಾಲೋ ಅಪ್ ಮಾಡಿದ್ರು ಅಂತ. ಆ್ಯಂಡ್ RCB ಅವ್ರನ್ನ ಇದ್ರ ಬಗ್ಗೆ ಹೇಳಿದರೆ, DK ಅವರು ಕೂಡ ಇದ್ರ ಬಗ್ಗೆ ಹೇಳಿದರೆ. ನಾವು ಸಖತ್ತಾಗಿ ಆಕ್ಷನ್ ಮಾಡಿದ್ವಿ. ನಾವು ಮಾರ್ಕಿ ಪ್ಲೇಯರ್ಸ್ ಏನಿದ್ರು ಫಸ್ಟ್ ಡೇ ಆಫ್ ದ ಆಕ್ಷನ್ ನಮಗೆ ಒಂಥರ ಇರಲಿಲ್ಲ, ಚೆನ್ನಾಗಿ ಆಗಲಿಲ್ಲ. ಏನಕ್ಕೆ ನಾವು ಸೆಕೆಂಡ್ ಡೇಗೋಸ್ಕರ ಕಾಯ್ತಾ ಇದ್ವಿ, ಅದಕ್ಕೋಸ್ಕರ ನಮಗೆ ಸೆಕೆಂಡ್ ಡೇ ಸಿಕ್ಕಾಪಟ್ಟೆ ಸೈಕಾಗಿದ್ದು ಅಂತ. ಅದೇ ರೀತಿ ಅಶ್ವಿನ್ ಅವರು ಕೂಡ ಹೇಳಿರೋದು. ಅವರು ಮಾರ್ಕಿ ಪ್ಲೇಯರ್ಸ್ ಅಂತ ಏನಿದ್ರು ಫಸ್ಟ್ ಡೇ ಆಫ್ ದ ಆಕ್ಷನ್ ಏನಿತ್ತು ಅಂಥ ದೊಡ್ಡ ಇನ್ವೆಸ್ಟ್ಮೆಂಟ್ ಏನೂ ಮಾಡಲಿಲ್ಲ. ಅವರು ಮಾಡಿದ್ರು, ಬಟ್ ಬಿಗ್ ಇನ್ವೆಸ್ಟ್ಮೆಂಟ್ 20 ಕೋಟಿ 25 ಕೋಟಿ ಆ ಥರ ಆ ರೇಂಜಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗಿತ್ತು. ಅವ್ರ ಹತ್ರ ಪೋಸ್ ಇತ್ತು, ಬಟ್ ಅವರು ಆ ಥರ ಮಾಡಲಿಲ್ಲ. ಅವರು ಹಿಂದೆಯಿಂದ ಬಿಟ್ಟುಡೋದಕ್ಕೋಸ್ಕರ ನೋಡ್ತಾ ಇದ್ರು. ಇದನ್ನೇ ಮೊಬೈಲ್ ಹೇಳಿರೋದು, DK ಅವರು ಕೂಡ ಹೇಳಿರೋದು. ನಾವು ಹಿಂದೆಯಿಂದ ಬರೋದಕ್ಕೆ ನೋಡ್ತಾ ಇದ್ವಿ. ನಾವು ಜಾಸ್ತಿ ಪೋಸ್ ವ್ಯಾಲ್ಯೂ, ಎಲ್ಲರಿಗಿನ್ನ ಜಾಸ್ತಿ ಪೋಸ್ ವ್ಯಾಲ್ಯೂನ ಇಟ್ಕೊಂಡು ಡಾಮಿನೇಟ್ ಮಾಡೋದಕ್ಕೆ ನೋಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ನಾವು ಇನಿಷಿಯಲಿ ಮಾರ್ಕಿ ಲಿಸ್ಟ್ ಏನಿತ್ತು, ಸೊ ಆ ಲಿಸ್ಟಲ್ಲಿ ಬರೀ ಲಿಯಾಮ್ ಲಿವಿಂಗ್ಸ್ಟನ್ನ ಮಾತ್ರ ತೊಗೊಂಡ್ವಿ. ಮೇನ್ ಪ್ಲೇಯರ್ಸ್ ಅಂತ ಏನಿದ್ರು, ಸೋ ಕಾಲ್ಡ್ ಪ್ಲೇಯರ್ಸ್ ಅಂತ ಏನಿದ್ರು ಅವ್ರನ್ನ ತಗೊಳ್ಳೋದಕ್ಕೆ ಹೋಗಲಿಲ್ಲ ಅಂತ. ಆ್ಯಂಡ್ ಇವರಿಗೆ ಆ ಸ್ಟ್ರಾಟಜಿ ಏನಿದೆ ಅಶ್ವಿನ್ ಅವರಿಗೆ ಇಷ್ಟ ಆಗಿದೆ ಅಂತೆ. RCB ಅವರ ಸ್ಟ್ರಾಟಜಿ ಎಲ್ಲರೂ ಕೂಡ ಅದನ್ನೇ ಫಾಲೋ ಅಪ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಹಂಗೆ ಫಾಲೋ ಅಪ್ ಮಾಡೋಕ್ಕಾಗೋದಿಲ್ಲ. ಯಾರು ಜಾಸ್ತಿ ಪೋರ್ಸ್ ಇರುತ್ತೋ, ಇವಾಗ ಪಂಜಾಬ್ ಕಿಂಗ್ಸು ಕೂಡ ಆ ಥರ ಫಾಲೋ ಅಪ್ ಮಾಡ್ಬೋದಾಗಿತ್ತು RCB ಫಾಲೋ ಅಪ್ ಮಾಡ್ದಂಗೆ. ಬಟ್ ಪಂಜಾಬ್ ಕಿಂಗ್ಸ್ ಆ ಥರ ಮಾಡಲಿಲ್ಲ. ಮಾರ್ಕಿ ಲಿಸ್ಟಲ್ಲೇ ಪಟಾರ್ ಅಂತೆಲ್ಲ ಟಿಳಿಂಗ್ ಅನ್ನಿಸ್ಬಿಡ್ತಾರೆ. ಒಂದು ಎಷ್ಟು 40-45 ಕೋಟಿ ಮಾರ್ಕಿ ಲಿಸ್ಟಲ್ಲೇ ಡಮಾರ್ ಅನ್ಸ್ಬಿಡ್ತು. ಬಟ್ RCB ಹಂಗೆ ಮಾಡಲಿಲ್ಲ. ಒಂಥರ ಹೋಲ್ಡಲ್ಲಿ ಇಟ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿದ್ರು. ಎಲ್ಲರ ಕಿವಿಲು ಬೆಳ್ಳು ಬಿಡೋಣ ಅಂತ ತಲೆ ಮೇಲೆ ಕೂತ್ಕೊಂಡು ಹಂಗೇನೆ ಮಾಡಿದ್ದು. ಅಪ್ಡೇಟ್ ಬಂದ್ರಿ ನಮ್ಮ RCBಗೂ ಕೂಡ ಒಂದು ಸ್ಕೇರ್ ಸಿಟಿ ಇದೆ, ಸ್ಟಾರ್ಟ್ ಆಗಿದೆ. ಜಾಶ್ ಹ್ಯಾಸಲ್ವುಡ್ಗೂ ಕೂಡ ಇಂಜುರಿ ಆಗಿದೆ ಅಂತೆ. ಆ್ಯಂಡ್ ಬೋರ್ಡರ್ ಗವಾಸ್ಕರ್ ಟ್ರೋಫಿ 2ನೇ ಟೆಸ್ಟ್ ಮ್ಯಾಚ್ ಇಂದ, ಅಡಿಲೇಡ್ ಟೆಸ್ಟ್ ಮ್ಯಾಚ್ ಇಂದ ರೂಲ್ಡ್ ಔಟ್ ಅಂತೆ ಮಗ. ಆ್ಯಂಡ್ ಈ ಸೀರೀಸಲ್ಲಿ ಇವ್ರ ಅವೈಲಬಿಲಿಟಿ ಏನಿದೆ ಅದು ಕ್ವಶನಲ್ಲಿ ಇದ್ದಂತೆ. ಆಡ್ಬೋದು ಅಥವಾ ಆಡದೇ ಇದ್ರೂ ಕೂಡ ಇಲ್ಲ ಅನ್ನೋ ಥರ ಇದೆ. 3rd ಮ್ಯಾಚ್ 4th ಮ್ಯಾಚ್ ಆ್ಯಂಡ್ 5th ಮ್ಯಾಚ್ಗೂ ಕೂಡ ಇವರ ಅವೈಲಬಿಲಿಟಿ ಕ್ವಶನಲ್ಲಿ ಇದೆಯಂತೆ. ಸೆಕೆಂಡ್ ಟೆಸ್ಟ್ ಮ್ಯಾಚಿಂದ ಮಾತ್ರ ಅವರು ರೂಲ್ಡ್ ಔಟ್ ಆಗಿರೋದು. ಆದಷ್ಟು ಬೇಗ ರಿಕವರ್ ಆಗಿ ಬರಲಿ ಗುರು. ನಮ್ಮ RCB ಬೇಡ ಸಿಕ್ಕಾಪಟ್ಟೆ ಆಸೆ ಇಟ್ಟಿಂದ ತಗೊಂಡಿದೆ. ಜಾಶ್ ಹ್ಯಾಸಲ್ವುಡ್ನ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಅದು ಎಕ್ಸ್ಪೀರಿಯನ್ಸ್ ಇದೆ, ಹಂಗಿದೆ ಅಂತ ತಗೊಂಡಿದ್ದಾರೆ. ಇವ್ರನ್ನಾದರೂ ಕೈ ಕೊಟ್ಟರು ಅಂತಂದರೆ RCBಗೆ ಸೈಕ್ ಆಗುತ್ತೆ ನಮಗೆ. ಬರೆಯಲ್ಲ SRH ಮಾತ್ರ ಅಂತಲ್ಲ, ನಮಗೂ ಇವಾಗ ಇಂಜುರಿ ಸ್ಕೇರ್ಸಿಟಿ ಇದೆ. ಅಪ್ಡೇಟ್ ನಂಬರ್ 4 ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್ ಅಪ್ಡೇಟು ಮಗ. ಎಲ್ಲ ಬೋರ್ಡ್ ಮೆಂಬರ್ಸ್ನು ಕೂಡ ಯಾರು ಚಾಂಪಿಯನ್ಸ್ ಟ್ರೋಫಿನ ಆಡ್ತಿದ್ದಾರೆ ಎಲ್ಲ ಬೋರ್ಡ್ ಮೆಂಬರ್ಸ್ನು ಕೂಡ ಒಪ್ಕೊಂಡಿದ್ದಾರಂತೆ. ಹೈಬ್ರಿಡ್ ಮಾಡೆಲಲ್ಲಿ ಆಗೋದಕ್ಕೆ ಇಂಡಿಯಾ ಪ್ರಪೋಸ್ ಮಾಡಿರುವಂಥದ್ದಕ್ಕೆ ಒಪ್ಕೊಂಡಿದ್ದಾರಂತೆ. ಒಂದೇ ಒಂದು ನೇಷನ್ನ ಬಿಟ್ಟು, ಅದೇ ಪಾಕಿಸ್ತಾನ ಒಪ್ಕೊಂಡಿಲ್ವಂತೆ. ಅವರೆಲ್ಲ ಹೋಸ್ಟಿಂಗ್ ನೇಷನು, ಅವ್ರು ಅದು ಹೆಂಗೆ ಒಪ್ಕೊಂಡ್ಬಿಡ್ತಾರೆ, ಅಷ್ಟು ಈಸಿಯಾಗಿ ಹೆಂಗೆ ಒಪ್ಕೊಂಡ್ಬಿಡ್ತಾರೆ ಪಾಕಿಸ್ತಾನದವರು? ಒಪ್ಕೊಂಡ್ಬಿಟ್ರೆ ಅವ್ರು ಮಾನ ಮರ್ಯಾದೆ 5 ಪೈಸೆ ಕರಾಜಾಗೋಗ್ಬಿಡೋದಿಲ್ವಾ? ಅವ್ರು ಆದಷ್ಟು ಎಕ್ಸ್ಟ್ರೀಮ್ ಪಾಯಿಂಟ್ವರೆಗೂ ಟ್ರೈ ಮಾಡ್ತವ್ರೆ ಕಂಪ್ಲೀಟ್ ಟೂರ್ನಮೆಂಟ್ನ ಪಾಕಿಸ್ತಾನದಲ್ಲೇ ನಡೆಸೋಣ ಅಂತ. ಅದು ಸತ್ರು ಅವ್ರು ಆಗೋದಿಲ್ಲ ಅಂತ ಗೊತ್ತಿರೋವಂಥ ವಿಚಾರನೇ. ಇಲ್ಲಿ ಎಲ್ಲ ನೇಷನ್ಗಳು ಒಪ್ಕೊಂಡಿದ್ದಾವೆ, ಆಡುವಂಥ ಎಲ್ಲ ನೇಷನ್ಗಳು ಒಪ್ಕೊಂಡಿದ್ದಾವೆ ಹೈಬ್ರಿಡ್ ಮಾಡಲಲ್ಲಿ ಆಡೋದಕ್ಕೆ. ನಿಮ್ದೇನು ತೋಲಾಂಡಿ ನಾಯಕರದು ದೊಡ್ಡ ನಾಯಕರು ನೀವು ಬಂದ್ಬಿಟ್ಟು ಅಮೇರಿಕಂಡು ಆಡ್ಬಿಟ್ಟು ಹೋಗ್ರಪ್ಪ, ಏನು ದೊಡ್ಡ ಇಲ್ಲಿ ಖಜಾನೆ ಇಟ್ಕೊಂಡು ಕೂತ್ಕೊಂಡಿರೋ ಥರ ಆಡ್ತಿಲ್ಲ ಅಲ್ಲಿ ಕ್ರಿಕೆಟಲ್ಲಿ. BCCI ಇಲ್ಲ ಅಂತಂದರೆ, ಇಂಡಿಯಾ ಬರಲಿಲ್ಲ ಅಂತಂದರೆ ಅಲ್ಲಿ ಟೂರ್ನಮೆಂಟ್ ನಡೆಸೋಕ್ಕಾಗೋದಿಲ್ಲ, ನಾವು ಅಮೇರಿಕಂಡು ಆಡ್ರಪ್ಪ ಅಂತಾರೆ ICC ಅವರು. ಅಪ್ಡೇಟ್ ನಂಬರ್ 5 ಸನ್ರೈಸರ್ಸ್ ಹೈದರಾಬಾದಿಗೆ ಒಂಥರ ಪಾಸಿಟಿವಿಟಿ ಬಂದಿದೆ ಗುರು. ನೆಗೆಟಿವಿಟಿನೂ ಇದೆ, ಪಾಸಿಟಿವಿಟಿನೂ ಇದೆ. ಅದೇ ಶಮಿದು ನೆಗೆಟಿವಿಟಿ ಆಯಿತು ಅಂದರೆ ಇಶಾನ್ ಕಿಶಾನ್ದು ಪಾಸಿಟಿವಿಟಿ ಮಗ. 77 ರನ್ನ ಹೊಡೆದ್ರೆ ಜಸ್ಟ್ ಫ್ರಮ್ 23 ಬಾಲಲ್ಲಿ 9 ಸಿಕ್ಸು 5 4ನ ಸಿಡಿಸಿರೋದು ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ. ಹುಚ್ಚನಾಗಿ ಹೊಡೆದಿದ್ದಾರೆ 23 ಬಾಲಿಗೆ 77 ಅಂತಂದರೆ ಅವನದು ಸ್ಟ್ರೈಕ್ ರೇಟ್ ಎಲ್ಲೋ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಇಶಾನ್ ಕಿಶಾನ್ ಈ ರೇಂಜಿಗೆಲ್ಲ ಆಡಿರುವಂಥದ್ದು ನಾವು ನೋಡೇ ಇಲ್ಲ. 23 ಬಾಲಿಗೆ 77 ಹೊಡೆದಿರುವಂಥದ್ದು. ಸೊ ಸೈಯದ್ ಮುಷ್ತಾಕ್ ಅಲಿಲೇ ಹಿಂಗೆ ಆಡಿದ್ದಾರೆ ಅಂತಂದರೆ IPL ಕೂಡ ಒಂದು ಬ್ಲಾಸ್ಟ್ ಕಾದಿದೆ ಅಂತ ಅರ್ಥ. ಏನೋ ಮುಂಬೈ ಇಂಡಿಯನ್ಸ್ ಬಿಟ್ಟರೋ ಜೋಶಲ್ಲಿ
ಆಡಿದಾರೆ ಅನ್ನೋ ಥರ ಕಾಣಿಸ್ತದೆ. ನಾವು ಮಗಡ್ರ ಬಿಟ್ರಿ ಅಲ್ವಾ ನನ್ನನ್ನೇ ಎಂಥ ಪ್ಲೇಯರ್ ಅನ್ನೋಂಥ ತೋರಿಸ್ತೀನಿ ಸೀಸನ್ ಅನ್ನೋ ಥರ ಹೊಡೆದಿರೋ ಥರ ಇದೆ ಇದು. ನೋಡೋಣ IPL ಬಂತು ಅಂದರೆ ಮುಂಬೈ ಇಂಡಿಯನ್ಸು ರಿಗ್ರೆಟ್ ಮಾಡ್ತಾರೆ, ಬಟ್ ಇದರಲ್ಲೆಲ್ಲ ರಿಗ್ರೆಟ್ ಮಾಡೋದಿಲ್ಲ, ಇದರಲ್ಲೆಲ್ಲ ಹೊಡಿತಾರೆ ಅಂತ ಹೇಳ್ತಾರೆ. ನೋಡೋಣ ಹೆಂಗಿರುತ್ತೆ ಇಶಾನ್ ಕಿಶನ್ ಅವರ ಪರ್ಫಾರ್ಮೆನ್ಸ್ ಈ ಸೀಸನ್ IPL ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.